ನಮಸ್ತೆ. ಇವತ್ತು ಶನಿವಾರ. ಶನಿವಾರ ಇವತ್ತು ನವರಾತ್ರಿ 3ನೇ ದಿನ. ಕಲರ್ ಬಂದುಬಿಟ್ಟು ಗ್ರೇ ಕಲರು ಬೂದು ಬಣ್ಣ. ದೇವರು ಇವತ್ತು ನಾವು ಪೂಜಿಸೋ ದೇವ್ರು ಬಂದು ಚಂದ್ರಘಂಟ. ದೇವರಿಗೆ ಇವತ್ತು ದೀಪಕ್ಕೆ ಪೂಜೆ ಮಾಡಬೇಕು. ಇವತ್ತಿಗೆ 3 ದಿನ. ಬೆಳಗ್ಗೆನೇ ಎದ್ದು ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕೋಬೇಕಿತ್ತು. ಹಾಗಾಗಿ ನಾನಿಲ್ಲಿ ರಂಗೋಲಿ ಪುಟ್ಟದಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರದ್ದು ಆ ಥರ ಪ್ಲೇಟ್ಸ್ ನೆಟ್ ಬರುತ್ತಲ್ವ, ಅದನ್ನು ತೊಗೊಂಡು ರಂಗೋಲಿ ಹಾಕ್ತೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದರಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ. ನನ್ನ ಹತ್ರ ಒಂದು 2-3 ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲರೂ ಸಿಕ್ಕಿದಾಗ ಈ ಥರದ್ದು ತೊಗೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೂಗಳೆಲ್ಲ ತೆಗೆದುಬಿಟ್ಟು ಇವಾಗ ಬೇರೆ ಹೂವನ್ನ ಇದಕ್ಕೆ ಮೂಡಿಸ್ಬೇಕು ಒಂದು ಕಡೆಯಿಂದ. ಬತ್ತಿ ಎಲ್ಲ ಸೇಮ್ ಹಳೆ ಬತ್ತಿನೇ ಇರುತ್ತೆ. ಅದೇನಾದ್ರು ಗಿಡ್ಡ ಆಯಿತು ಅಂದರೆ ಅದಕ್ಕೆ ಇನ್ನೊಂದು ಬತ್ತಿ ಸೇರಿಸ್ತೀನಿ ಅಷ್ಟೇ. ಹೂಗಳು ಮಾತ್ರ ಡೈಲಿ ತೆಗಿತೀನಿ. ಬೆಳಿಗ್ಗೆ ತೆಗೆದುಬಿಟ್ರೆ ಇನ್ನು ನಾನು ನೆಕ್ಸ್ಟ್ ಡೇ ಪೂಜೆ ಮಾಡುವಾಗ ಮತ್ತೆ ತೆಗೆದು ಹೊಸ ಹೂವು ಇಡ್ತೀನಿ. ಇಲ್ಲಿ ಸಾವಂತಿಗೆ ಹೂವಿಗೆ ಮಧ್ಯಕ್ಕೆ ಕುಂಕುಮ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಅಲಂಕಾರ ಮಾಡಿದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ. ಮಧ್ಯ ಸೆಂಟ್ರಲ್ಲಿ ಹೂಗಳಿಗೆ ಒಂದೊಂಚೂರು ಕುಂಕುಮ ಇಡಬೇಕು. ಅಂದರೆ ಯೆಲ್ಲೋ ಅಥವಾ ವೈಟ್, ನಾವೇನಾದ್ರು ಸೇವಂತಿಗೆ ಹೂ ತೊಗೊಂಬಂದ್ವಿ ಅಂದರೆ ಅದಕ್ಕೆ ನೀವು ಒಂದು ಸಲ ಕುಂಕುಮ ಇಟ್ಟು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಅದೇ ಥರ ತುಂಬ ವರ್ಷದಿಂದ ನಾನು ಇದೇ ಥರನೇ ಮಾಡೋದು. ಇವತ್ತು 3ನೇ ದಿನದ ಪೂಜೆ ಶುರುವಾಗಿದೆ. ಜೊತೆಗೆ ನನ್ನ ಮಗನೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಆಗಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ. ಇವತ್ತು ಚಂದ್ರಘಟ ದೇವಿಗೆ ಪೂಜೆ ನಡೀತಾ ಇದೆ. ಮೈಸೂರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದಾರಂತೆ. ನೆನ್ನೆ ನನ್ನ ಫ್ರೆಂಡ್ ಹೋಗಿದ್ರು, ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಜನಗಳು ಸ್ವಲ್ಪ ಕಡಿಮೆ ಇದ್ದಾರೆ, ಆದರೂ ಸ್ವಲ್ಪ ಬೇಗ ಹೋದರೆ ದರ್ಶನ ಮಾಡ್ಕೊಂಡು ಬರ್ಬೋದು ಚಾಮುಂಡೇಶ್ವರಿ ಅಮ್ಮನವ್ರದ್ದು. ನಾವಂತೂ ಈ ಟೈಮಲ್ಲಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಮನೇಲೇ ಫೋಟೋ ಇಟ್ಟು ಇಲ್ಲಿಂದನೇ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು. ಇವತ್ತಿನ ಪೂಜೆ ಬಂದುಬಿಟ್ಟು ಚಂದ್ರಘಟ ದೇವಿಗೆ ಸಲ್ಲಿಸೋದು. ಇನ್ನು ನಾಳೆ ನವರಾತ್ರಿ 4ನೇ ದಿನ. ದೇವರು ಬಂದುಬಿಟ್ಟು ಕುಸುಮಾಂಡ ದೇವಿ. ಕಲರ್ ಬಂದು ಆರೆಂಜ್ ಕಲರು, ಅಂದರೆ ಕಿತ್ತಳೆ ಬಣ್ಣದ ಕಲರು. ನನ್ನ ಮಗನೂ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದಾನೆ. ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ರು ನನ್ನ ಮಧ್ಯಕ್ಕೆ ಬಂದು ನಿಂತ್ಕೋತಾನೆ. ನಾನು ಬೆಳಗ್ಗೆ ಸ್ನಾನ ಮಾಡಿಲ್ಲ ಅಂದರೆ ದೇವ್ರ ಮನೆಗೆ ಸೇರಿಸಲ್ಲ ಅಂತ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನನ್ನ ಸ್ಯಾರಿ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ಟೀ ಶರ್ಟ್ ತೊಗೊಂಡು ಹಾಕಿಸ್ಕೊಂಬಂದಿದ್ದಾನೆ ಅವ್ರ ಅಕ್ಕನ ಹತ್ರ. ನೋಡಿ, ಚಿಕ್ಕ ಮಕ್ಕಳು ಏನು ಮಾಡಿದ್ರು ಒಂಥರ ಕ್ಯೂಟಾಗಿರುತ್ತೆ. ಹೊಡಿಯೋಕ್ಕೆ ಬೈಯೋಕ್ಕೆ ಮನಸ್ಸೇ ಬರಲ್ಲ ಅವ್ರು ಏನು ಮಾಡ್ತಾಯಿದ್ರು. ಅವನಿಗೆ ಒಂಥರ ಖುಷಿ, ಏನೋ ಒಂಥರ ಖುಷಿ. ಅವ್ರ ತಾತ ಹೇಳ್ತಾಯಿದ್ರು ಸೂರ್ಯನಿಗೆ ತುಂಬ ಖುಷಿಯಾಗುತ್ತೆ. ಚಿಕ್ಕ ಮಕ್ಕಳು ಏನೇ ಮಾಡಲಿ ಕ್ಯೂಟಾಗಿ ಮಾಡ್ತಾಯಿರ್ತಾರೆ. ಮನಸ್ಸಿಗೆ ಬೈಬೇಕು ಅಥವಾ ಅವ್ರಿಗೆ ಹೊಡಿಬೇಕು ಅಂತ ಏನೂ ಅನಿಸೋದಿಲ್ಲ. ಹಾಗೆ ಪೂಜೆಗೆ ಅಂತ ನೈವೇದ್ಯಕ್ಕೆ ರೆಡಿ ಮಾಡಿದ್ದೆ ಅಲ್ವಾ, ಎಡೆ ಮಾಡಲಿಕ್ಕೆ ಅಂತ ಇವಾಗ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಅದನ್ನು ತೊಗೊಂಡು ಬಂದು ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ವಿ. ಇವತ್ತಿನ ಪೂಜೆ ತುಂಬಾ ಖುಷಿ ಆಯಿತು. ಇನ್ನು ನೈವೇದ್ಯಕ್ಕೆ ದಿನ ಏನು ಸ್ವೀಟೇ ಮಾಡಬೇಕು ಅಂತ ಏನಿಲ್ಲ. ಒಂದಿನ ಸ್ವೀಟ್ ಅಥವಾ ಒಂದಿನ ಚಿತ್ರಾನ್ನ ಈ ಥರ ಏನಾದ್ರು ಮಾಡ್ಬೋದು. ಒಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಇರೋದನ್ನು ಇಟ್ಟರೆ ಆಯಿತು ಅಷ್ಟೇ. ನಾವು ಇದೇ ಮಾಡಬೇಕು ಅಂತ ಏನು ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಾನು ನಿನ್ನೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ನಿನ್ನೆ ಅವಲಕ್ಕಿ ಮಾಡಿದ್ದೆ, ಮೊನ್ನೆ ಚಿತ್ರಾನ್ನ, ಇವತ್ತು ಪೊಂಗಲ್ ಮಾಡಿದ್ದೀನಿ. ನೋಡೋಣ ನಾಳೆ ಏನು ಮಾಡ್ತೀನೋ ಗೊತ್ತಿಲ್ಲ. ಆ ಟೈಮಿಗೆ ಏನು ಮಾಡಬೇಕು ಅನಿಸುತ್ತೆ ನೈವೇದ್ಯಕ್ಕೆ ಅದನ್ನು ಮಾಡಿ ಇಡೋದಷ್ಟೇ. ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.